ಜೊತೆಗೆ ಅದು ಇನ್ನೊಂದು ಪ್ರಮುಖವಾಗಿ ಸರ್, ಅಂದ್ರೆ ನಾನು ನಿಮ್ಗೆ ಆ ವಿಚಾರಕ್ಕೆ ಬರ್ತೀನಿ. ವಿಕ್ಟಿಮನ್ನೇ ಅಪಹರಣ ಮಾಡಿದ್ರು ಈ ಪ್ರಕರಣದಲ್ಲಿ. ಪ್ರಾಥಮಿಕವಾಗಿ ನೀವು ವಿಕ್ಟಿಮ್ ಹುಡ್ಕದೇ ಅಂತದೇ ದೊಡ್ಡ ಚಾಲೆಂಜ್ ಆಗಿತ್ತು. ಯಾಕೆಂದ್ರೆ ಆಕೆ ಇದ್ದಂಥ ಸ್ಥಳದಿಂದ ಬೇರೊಂದು ಯಾವುದೋ ಸ್ಥಳಕ್ಕೆ ಕರ್ಕೊಂಡು ಹೋಗಿದ್ರು. ಅದೊಂದು ಸಪರೇಟ್ ಪ್ರಕರಣ ಆಯಿತು. ಅದರಲ್ಲೂ ಕೂಡ ಅಕ್ಯೂಸ್ಗಳು ಅರೆಸ್ಟ್ ಆದರು. ವಿಕ್ಟಿಮ್ ನಿಮಗೆ ಈ ಪ್ರಕರಣದಲ್ಲಿ ಎಷ್ಟು ಮಟ್ಟಿಗೆ ಸಪೋರ್ಟನ್ನು ಮಾಡಿದ್ರು? ಯಾಕೆಂದರೆ ಆಕೆನ ರಕ್ಷಣೆ ಮಾಡ್ತೀರಿ, ರಕ್ಷಣೆ ಮಾಡಿ ಬಂದು ಹೇಳಿಕೆಯನ್ನು ದಾಖಲು ಮಾಡ್ತೀರಿ. 164 ಜಡ್ಜ್ ಮುಂದೆ 164 ಕೂಡ ಹೇಳಿಕೆ ದಾಖಲು ಮಾಡ್ತೀರಿ. ಆಕೆಯ ಸಪೋರ್ಟ್ ಈ ತನಿಖೆಗೆ ಯಾವ ರೀತಿ ಇತ್ತು ಅಂತ? ಈ ನಾ ನಿಜ ಹೇಳಬೇಕಾದ್ರೆ ಈ ಕೇಸ್ದು ಕಂಪ್ಲೀಟ್ ಏನು ಫೌಂಡೇಶನ್ ಏನಿದೆ ಆ ವಿಕ್ಟಿಮ್ದು ಹೇಳಿಕೆ. ಅವರು ಬಿಗಿನಿಂಗಿಂದ ಲಾಸ್ಟ್ವರೆಗೆ ಕೊನೆವರೆಗೆ ಅವ್ರ ಕೋರ್ಟ್ನಲ್ಲಿ ಅವ್ರ ಹೇಳಿಕೆ ದಾಖಲುವಾಗ, ಟ್ರಯಲ್ ಟೈಮ್ನಲ್ಲಿ ಅವ್ರ ಹೇಳಿಕೆ ಹಾಗೂ ಕ್ರಾಸ್ ಕ್ವಶನಿಂಗ್ನಲ್ಲಿ ಡಿಫೆನ್ಸ್ ಲಾಯರ್ಗಳು ಏನು ಕ್ರಾಸ್ ಮಾಡಿದರು ಆ ಟೈಮ್ನಲ್ಲಿ ಕೂಡ ಅವರು ಏನು ಇತ್ತು ನಿಜ ಅದೇ ಪ್ರಕಾರ ಹೇಳ್ತಾ ಹೋಗಿದ್ರಿಂದ ಮತ್ತು ಅದಕ್ಕೆ ಅವರು ಇಷ್ಟು ಏನು ಹೆದರಿಕೆ ಇಲ್ಲ, ಏನು ಬೆದರಿಕೆ ಇಲ್ಲ, ಏನು ಆಮಿಷಕ್ಕೆ ಒಟ್ಪಟ್ಟಿಲ್ಲ. ಅದು ನೋಡಬೇಕಾದ್ರೆ ಅವರೇ ಮುಖ್ಯ ಪಾತ್ರ. ಅವ್ರದ್ದೇ ಎವಿಡೆನ್ಸ್ ಏನಿದೆ ಅದು ಒಂದು ನಾವು ಹೇಳ್ಬೋದು ಫೌಂಡೇಶನ್ ಅಂತ. ಆ ಫೌಂಡೇಶನ್ ಮೇಲೆ ನಾವು ಬೇರೆ ಬೇರೆ ಎವಿಡೆನ್ಸ್ ಏನಿದೆ ಅದರಿಂದ ನಾವು ಬಿಲ್ಡ್ ಮಾಡಿದ್ವಿ.